ಬಂದು ಇಲ್ಲಿ ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇಲ್ಲಿಂದು ಏನು ವಾತಾವರಣ ಅನ್ನೋದು ಒಂದು ಗೊಂದಲ ಇತ್ತು, ಅದನ್ನು ನೋಡಿದ ಮೇಲೆ ತುಂಬ ಖುಷಿ ಆಯಿತು. ಮತ್ತು ದೇವಸ್ಥಾನದಲ್ಲಿ ನಾವು ಜೆಂಟ್ಸ್ ಆ್ಯಂಡ್ ಲೇಡೀಸ್ ಹೋಗ್ತೀವಿ, ಇಲ್ಲಿ ಯಾಕೆ ಅದನ್ನು ನಿಲ್ಲಿಸಿದ್ದಾರೆ ಅನ್ನೋದು ಅವರ ಐಡಿಯಾ ಕೊಟ್ಟಿದ್ದಾರೆ ನಮಗೆ. ನಿಜವಾಗ್ಲೂ ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಅಷ್ಟೇ ಆಗ್ತಾಯಿದೆ. ಆ್ಯಕ್ಚುಲಿ ಸರ್ವ ಧರ್ಮದವರು ಸೇರ್ಕೊಳ್ಳೋದು ತುಂಬ ಸಂತೋಷ ಅನ್ನಿಸ್ತಾ ಇದೆ. ಎಲ್ಲರೂ ಅವ್ರ ಜೊತೆ ಬೆರೆಯೋದು, ನಾವು ಹಿಂದೂಗಳಾಗಿ ಈ ಧರ್ಮದ ಬಗ್ಗೆ ನಮಗೂ ಒಂದಿಷ್ಟು ಫ್ಯಾಕ್ಟ್ಸ್ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ನಮಗೆ ಕ್ಲಿಯರ್ ಆಯಿತು. ನಾವೇನು ಹೊರಗಡೆ ಪ್ರಚಾರ ಆಗ್ತಾಯಿದೆ ಆ ಥರ ಪೂರ್ಣ ಅಲ್ಲ, ಆದರೂ ನಾವು ಎಲ್ಲ ಮಸೀದಿಗಳನ್ನೇನು ಮೀಟ್ ಮಾಡಿಲ್ಲ. ಈ ಒಂದು ಮಸೀದಿಯಲ್ಲಿ ನಮಗೇನೋ ಒಂದು ಪ್ರಶ್ನೆಗಳಿತ್ತು, ಅದಕ್ಕೆ ಉತ್ತರ ಸಿಕ್ಕಿದೆ. ಈ ಕಾರ್ಯಕ್ರಮ ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದರೆ, ಎಲ್ಲ ನಮ್ಮ ದೇಶ ಬಾಂಧವರಿಗೆ ಮಸೀದಿಯಲ್ಲಿ ನಾವು ನಮಾಜ್ ಮಾಡೋದು, ಅಜಾಕ್ ಹೋಗೋದು, ಆಮೇಲೆ ವಜೂ ಮಾಡೋದು, ಯಾವ ಥರ ಪ್ರಾರ್ಥನೆ ಮಾಡ್ತೀವಿ, ಅದೆಲ್ಲ ಅವರಿಗೆಲ್ಲರಿಗೂ ದೇಶ ಬಾಂಧವರಿಗೆ ಗೊತ್ತಾಗಲಿ ಅಂತ ಹೇಳಿ ನಾವು ಈ ಮಸೀದಿ ದರ್ಶನವನ್ನು ಇಟ್ಟು ಬೆಳಗಿಂದ ನಮ್ಮ ದೇಶ ಬಾಂಧವರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಬಂದು ಭಾಳ ನೋಡಿ ಮಸೀದಿ ಒಳಗೆ ನಾವು ಹೇಗೆ ಪ್ರಾರ್ಥನೆ ಮಾಡ್ತೇವೆ, ಈ ಅಜಾ ಕೂಗ್ತಾರೆ ಅದರ ಅರ್ಥ ಏನು ಅಂತ ಎಲ್ಲ ತಿಳ್ಕೊಂಡು ಭಾಳ ಸಂತೋಷದಿಂದ ಅವರೆಲ್ಲ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಹಾಗೆ ಭಾಳ ಸಂತೋಷ ಆಯಿತು ನಮಗೆ. ಬೆಳಗ್ಗೆ ನಮ್ಮ ಅಶೋಕ್ ಕೆ ಎಲ್ ಅಶೋಕ್ನವರಾಗಲಿ, ಗಾಂಧಿ ಬಸಪ್ಪನವರಾಗಲಿ, ಇನ್ನೂ ಇತ್ಯಾದಿ ಸ್ವಲ್ಪ ಮುಖಂಡರು ಬಂದು ಭಾಳ ಸಂತೋಷದಿಂದ ಮಸೀದಿಯ ದರ್ಶನ ಮಾಡಿ ಒಳ್ಳೆಯದಾಯಿತು. ನಮಗೆ ಇರುತ್ತವರೆಗೂ ನಾವು ಮಸೀದಿಗಳನ್ನು ಒಳಗಡೆ ಹೋಗಿ ನೋಡಿಲ್ಲ, ಈಗ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹಳ ಸಂತೋಷವಾಗಿದೆ ಅಂತ ಹೇಳಿ ಬಹಳ ಸಂತೋಷದಿಂದ ಅವರು ಗುಣಿಗಾಣಿದರು. ಹಾಗೆ ಸ್ತ್ರೀಯರು ಬಂದಿದ್ದರು, ದೇಶ ಬಾಂಧವರು ಸ್ತ್ರೀಯರು ಬಂದಿದ್ದರು. ನಮಗೆ ನಾವು ಅವರಿಗೆಲ್ಲ ತಿಳಿಸಿ ಹೇಳಿದ್ದೇವೆ. ಯಾಕಂದರೆ ಕೆಲವು ತಪ್ಪು ಕಲ್ಪನೆಗಳು ಜನರಲ್ಲಿ ಇದ್ದರೆ ಅದು ಸರಿಪಡಿಸ್ಕೊಳ್ಳೋದಾಗಿ ತಮ್ಮಲ್ಲಿ ಸಹೋದರತೆಯನ್ನು ಬೆಳೆಸ್ಕೊಳ್ಳೋಕ್ಕಾಗಿ ನಾವು ಈ ಕಾರ್ಯಕ್ರಮ ಇಟ್ಟಿದ್ದೇವೆ. ಇದು ಬಹಳ ವರ್ಷದಿಂದ 2-3 ವರ್ಷದಿಂದ ನಾವು ಇಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಸ್ವಲ್ಪ ಏನೋ ಕಾರಣಾಂತರದಿಂದ ನಮಗೆ ಮಾಡೋಕ್ಕಾಗಿಲ್ಲ. ಹಾಗೆ ಒಂದು ಸಂತೋಷದಿಂದ ಈಗ ನಾವು ಅದನ್ನು ಕಾರ್ಯಕ್ರಮ ಮಾಡಿದ್ದೇವೆ. ದೇಶ ಬಾಂಧವರು ಬಂದು ಬಹಳ ಖುಷಿಯಿಂದ ಎಲ್ಲ ಜಾತಿ ಧರ್ಮದವರು ಬಂದು ಈ ಕಾರ್ಯಕ್ರಮ ನೀವು ಮೊದಲನೇ ಇಡಬೇಕಾಗಿತ್ತು, ನಮಗೆ ಎಲ್ಲ ಅವಕಾಶ ಸಿಕ್ತಿತ್ತು ಮಸೀದಿ ಒಳಗೆ ಹೋಗಿ ನೋಡೋಕ್ಕೆಲ್ಲ ಅಂಥೇಳಿ ಬಹಳ ಸಂತೋಷಪಟ್ಟರು. ಬೆಳಗಿಂದ ಬಹಳ ಜನ ಬಂದರು. ಅವರಿಗೆಲ್ಲ ನಾವು ಫಲಹಾರಗಳನ್ನು ಇಟ್ಟಿದ್ವಿ. ಎಲ್ಲ ಮಸೀದಿ ದರ್ಶನ ಮಾಡಿಕೊಂಡು ಎಲ್ಲ ಕೇಳಿಕೊಂಡು, ನಮ್ಮ ಕನ್ನಡದ ಒಂದು ಒಳ್ಳೆಯ ಭಾಷಣಗಾರರು ಅಕ್ಬರ್ ಅಲಿ ಉಡುಪಿ ಅಂತ ಹೇಳಿ ಅವರು ಬಂದಿದ್ದರು. ಅವ್ರು ಬಂದು ಎಲ್ಲ ದೇಶ ಬಾಂಧವರಿಗೆ ಬಂದಿದ್ದವರಿಗೆಲ್ಲರಿಗೆ ಒಳ್ಳೆಯ ಮಸೀದಿ ಬಗ್ಗೆ, ಆಮೇಲೆ ಇಲ್ಲಿ ಏನು ಪ್ರಾರ್ಥನೆ ಮಾಡ್ತೇವೆ ನಾವು, ಏನು ಏಕ ಸೃಷ್ಟಿಕರ್ತನ ದೇವನ ಪ್ರಾರ್ಥನೆ ಯಾವ ಥರ ಮಾಡ್ತೇವೆ ನಾವು ದಿನಕ್ಕೆ 5 ಸಲ, ಆಮೇಲೆ ಅಜಾ ಹೇಳ್ತೇವೆ, ಅದರ ಅರ್ಥ ಏನು, ದೇವರು ದೊಡ್ಡವನು ಅಂತ ಅಲ್ಲಾಹ್ ಅಕ್ಬರ್ ಅಂತ ಹೇಳಿದರೆ ದೇವರು ದೊಡ್ಡವನು ಅಂತ ಹೇಳಿ ನಾವು ಸಾರ್ತೇವೆ ಅಂತ ಹೇಳಿ ಅವರಿಗೆಲ್ಲ ತಿಳಿಸಿ ಹೇಳಿದ್ದೀವಿ. ಅವರು ಬಂದು ಖುರಾನ್ ಬಗ್ಗೆ ಕೇಳಿದರು, ಅದರ ಬಗ್ಗೆನೂ ಬಹಳಷ್ಟು ಚೆನ್ನಾಗಿ ನಾವು ವಿವರಣೆ ಕೊಟ್ಟಿದ್ವಿ. ಖುರಾನ್ ಬಗ್ಗೆ, ಹದೀಸ್ ಬಗ್ಗೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಚನಗಳು ಏನಿತ್ತು ಇದೆಲ್ಲ ಅವರಿಗೆ ತಿಳಿಸಿದಾಗ ತಮ್ಮ ತಪ್ಪು ಕಲ್ಪನೆಗಳನ್ನು ಅವರು ಆಯಿತು, ಇದೆಲ್ಲ ನಾವು ನೋಡಿ ನಮಗೆ ಭಾಳ ಸಂತೋಷನೇ ಆಯಿತು ಅಂತ ಹೇಳಿ ಗುಣಿಗಾಣಿದರು. ಈಗ ಮತ್ತೆ ಬೆಳಗಿಂದ ನಡೀತಾ ಇದೆ ಕಾರ್ಯಕ್ರಮ. ಈಗ ಒಂದು ಸಮಾರೋಪ ಸಮಾರಂಭ ಅಂತ ಹೇಳಿ ನಾವು 5 ಗಂಟೆಗೆ ಇಟ್ಟಿದ್ದೀವಿ. ಇಲ್ಲಿ ಬಹಳಷ್ಟು ಜನ ಸ್ವಾಮೀಜಿಗಳು ಬಂದಿದ್ದಾರೆ, ಮತ್ತು ಚರ್ಚ್ ಬಿಷಪ್ಗಳು ಬಂದಿದ್ದಾರೆ, ಆಮೇಲೆ ನಮ್ಮ ಅಕ್ಬರ್ ಅಲಿ ಅವರು ಇದ್ದಾರೆ, ಮತ್ತು ದೇಶದ ಬಾಂಧವರು ಎಲ್ಲ ಜಾತಿಯವರು ಇಲ್ಲಿ ಬಂದು ಸೇರಿದ್ದಾರೆ. ಒಂದು ಮುಖ್ಯವಾದ ಒಂದು ಕಾರ್ಯಕ್ರಮವನ್ನು ನಾವು ಈಗ ಮಾಡ್ತಾಯಿದ್ದೇವೆ. ಅದಕ್ಕಾಗಿ ಈಗ ಎಲ್ಲರಿಗೂ ಇದರ ಬಗ್ಗೆ ನಾವು ತಿಳುವಳಿಕೆ ಏನು ಕೊಡ್ತೇವೆ ಅಂತ ಹೇಳಿದರೆ, ಸರ್ವಧರ್ಮ ಎಲ್ಲರೂ ಒಂದೇ, ಎಲ್ಲ ತಮ್ಮ ಧರ್ಮಗಳನ್ನು ಅರಿಕೆ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು, ಒಂದು ಸೌಹಾರ್ದದಿಂದ ಬಾಳಬೇಕು. ನಮ್ಮ ದೇಶ ಎಲ್ಲ ಜಾತಿಯ ಒಂದು ಹೂವಿನ ತೋಟ ಇದ್ದಂಗೆ ನಾವೆಲ್ಲ ತಮ್ಮ ಧರ್ಮಗಳನ್ನು ಅರ್ಥ ಮಾಡಿಕೊಂಡು ಒಂದು ಪ್ರೀತಿಯಿಂದ ಬಾಡೋಣ ಅಂತ ಹೇಳಿ ಒಂದು ಸಂದೇಶವನ್ನು ನಮ್ಮ ದೇಶಕ್ಕೆ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದು ಹೇಳ್ತಾರಲ್ಲ, 100 ಜನ ಮೂರ್ಖರು ಬರೋದಕ್ಕಿಂತ 3 ಜನ ಬುದ್ಧಿವಂತರು ಬಂದರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂಥೇಳಿ, ಆ ರೀತಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಬಂದಿದ್ದಾರೆ ಎಲ್ಲರೂ ಎಜುಕೇಟೆಡ್ ಬಂದಿರೋಂಥವ್ರು. ನಾವು ಏನು ಹೇಳ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ಅವರಿಗಿದೆ. ಏನು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ, ಏನು ಸಂದೇಶವನ್ನು ಕೊಡಬೇಕು ಅಂತ ಇದ್ದೀವಿ, ಅದು ಅವರಿಗೆ ಬಹುಶಃ ಅರ್ಥ ಆಗಿದ್ದೆ, ಹಾಗಾಗಿ ಅವ್ರು ಬಂದಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಯಾವ ರೀತಿ ನಮ್ಮ ಸಮಾಜದಲ್ಲಿ ಇದೆ ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರೂ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಅವರಿಗೆ ತುಂಬ ಕಡಿಮೆ ಇದೆ. ಅದರಲ್ಲಿ ಅರ್ಥ ಮಾಡ್ಕೊಳ್ಳೋರು ತುಂಬ ಕಡಿಮೆ ಜನ. ಕಾರ್ಯಕ್ರಮ
ಆಲ್ಮೋಸ್ಟ್ ನಮ್ಮ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಹೇಳಿ. ಅದೇ ಹೇಳಿದ್ರಲ್ಲ, 100 ಜನಕ್ಕಿಂತ 3 ಜನ ಬುದ್ಧಿವಂತರು ಬಂದರೆ ಅವರಲ್ಲಿ ಒಬ್ಬ 3 ಜನ ಅವರು 300 ಜನಕ್ಕೆ ಹೇಳ್ಬೋದು, ಸಂದೇಶವನ್ನು ಕೊಡಬಹುದು, ಮೆಸೇಜ್ ಹೋಗುತ್ತೆ. ಹಾಗಾಗಿ ಯಾಕಂದರೆ ಒಂದು ಕಡೆ ಮಳೆ ಇದೆ, ಮಳೆ ಬೇರೆ, ಸಂಡೇ ಬೇರೆ, ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇದ್ರೂ, ನಾನ್ ಮುಸ್ಲಿಮ್ಸ್ ಕಡಿಮೆ ಇದ್ರೂ ಅರ್ಥ ಮಾಡ್ಕೊಳ್ಳುವಂತಹ ಜನರು ಬಂದಿದ್ದಾರೆ. ಅದು ಮೇಯ್ನ್ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಅವಿದ್ಯಾವಂತರನ್ನಾಗಿರಲಿ, ಚಿಂತನೆ ಮಾಡುವಂಥ ಸಮಾಜದ ಬಗ್ಗೆ ಒಂದು ಯಾರು ಜಾಗೃತಿಯನ್ನು ತರಬೇಕು ಅಂತ ಇರ್ತಾರೋ, ಸಮಾಜದಲ್ಲಿ ಯಾರು ಶಾಂತಿ, ನೆಮ್ಮದಿ, ಸೌಹಾರ್ದತೆಯನ್ನು ಬಯಸ್ತಾ ಇರ್ತಾರೋ ಅಂತಹವರು ಈ ಕಾರ್ಯಕ್ರಮಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಇಲ್ಲ ಅಂತ ಹೇಳಿದ್ರೆ ನಮ್ಮದೇ, ಯಾಕಂತ ಹೇಳಿದ್ರೆ ನಮ್ಮ ಸಮಾಜದ ಪ್ರತಿ ನಮ್ಮದೇ ಒಂದು ಜವಾಬ್ದಾರಿ ಇರುತ್ತೆ. ಸಮಾಜದಲ್ಲಿ ಸೌಹಾರ್ದತೆಯನ್ನು ಬಯಸಬೇಕು, ಅವರು ಬೇರೆಯವ್ರಿಗೆ ಮೆಸೇಜ್ ಕೊಡಬೇಕು. ಅಂತಹವರು ರೆಸ್ಪಾನ್ಸ್ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಪ್ರಥಮ ಬಾರಿಗೆ ನಮ್ಮೂರ ಮಸೀದಿ ನೋಡ ಬನ್ನಿ ಒಂದು ಕಾರ್ಯಕ್ರಮ ಕುವೆಂಪುರವರ ಒಂದು ಆಶಯದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದ ಹಾಗೆ ಈ ಕಾರ್ಯಕ್ರಮದ ವೇದಿಕೆ ನಡೀತಾ ಇದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ದಲಿತ ಎಲ್ಲ ಜನಾಂಗದವರು ಒಂದೇ ವೇದಿಕೆಯಲ್ಲಿ ಸಮಾನತೆಯಿಂದ, ಸಮಬಾಳ್ವೆಯಿಂದ ಬದುಕಲು, ಸಮಾನ ಚಿಂತನೆ, ಸಮಾನ ಮನಸ್ಕರು ಎಲ್ಲ ಸೇರಿ ಕಾರ್ಯಕ್ರಮವನ್ನು ಮಾಡ್ತಿರೋದು ತುಂಬ ಸಂತೋಷಕರ ವಿಷಯ. ಇದು ಬಹುಭಾಷೆ, ಬಹುಜಾತಿ ಧರ್ಮಗಳ ಬೀಡು ಭಾರತ. ಈ ಭಾರತದಲ್ಲಿ ಸರ್ವಧರ್ಮೀಯರು ಇದ್ದಾರೆ. ಹಲವಾರು ಜಾತಿ, ಧರ್ಮ, ಭೇದ ಎಲ್ಲದೂ ಇದ್ದರೂ ಭಾರತ ಏಕತೆಗಾಗಿ ಶ್ರಮಿಸತಕ್ಕಂಥ ಮನಸ್ಸುಳ್ಳವರು ಈಗ ತುಂಬ ಅವಶ್ಯಕವಾಗಿದೆ. ಜಾತಿ, ಧರ್ಮ, ಭೇದ, ಭಾಷೆ, ಲಿಂಗ ಭೇದಗಳಿಲ್ಲದೆ, ತಾರತಮ್ಯಗಳಿಲ್ಲದೆ ಎಲ್ಲರೂ ಭಾರತ ಮಾತೆಗೆ ಜೈ ಎನ್ನುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ, ಏನು ಕುವೆಂಪು, ಬೇಂದ್ರೆ, ರವೀಂದ್ರನಾಥ ಟ್ಯಾಗೋರ್ ಅವರು ಹೇಳಿದ ಹಾಗೆ ಈ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟವಾಗಲಿ ಅಂತ ಹೇಳ್ತಾ ನಾನು ಅಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಾವೆಲ್ಲರಿಗೂ ವಂದಿಸ್ತೀನಿ. ಜೈ ಭೀಮ್. ಇವತ್ತು ಈ ಕಾರ್ಯಕ್ರಮ ನಮ್ಮೂರ ಮಸೀದಿ ಅಂತೇಳಿ, ನಾನು ಪರೋಪಕಾರಂನಲ್ಲಿ ಒಬ್ಬ ಸದಸ್ಯ. ಅದು ನಮ್ಮ ಗ್ರೂಪ್ನಲ್ಲಿ ಈ ಒಂದು ನಾನು ನಮ್ಮ ಗ್ರೂಪ್ನಲ್ಲಿ ಈ ಮೆಸೇಜನ್ನು ನೋಡಿಬಿಟ್ಟು ಇದು ಹೇಗಿರುತ್ತೆ ಅಂತ ನನ್ನಲ್ಲಿ ಕುತೂಹಲ ಬಂತು. ಫಸ್ಟ್ ಟೈಮ್ ನಾನು ಮಸೀದಿಗೆ ಒಳಗೆ ಬರ್ತಾಯಿದ್ದೀನಿ. ಬೇರೆ ಬೇರೆ ಇದರಲ್ಲೆಲ್ಲ ಮಸೀದಿಗಳು ಸುಮ್ಮನೆ ಹೊರಗಿಂದ ನೋಡಿದ ಅಲ್ಲಿ, ಒಳಗಿಂದ ಅಷ್ಟು ನಮಗೆ ಇದಿರಲಿಲ್ಲ. ಈಗ ಈ ಮಸೀದಿ ನೋಡಿದ ಮೇಲೆ, ಇಲ್ಲಿ ವಾತಾವರಣನೆಲ್ಲ ನೋಡಿದ ಮೇಲೆ ಅಲ್ಲಿ ನಮ್ಮಲ್ಲಿ ಒಂದು ಕ್ಷುಲ್ಲಕ ಇದರಿಂದ ನಾವು ಹೇಗೆ ಅಣ್ಣ ತಮ್ಮಂದ್ರಂತ ಹೇಗೆ ಇವರು ಎಲ್ಲ ಸದ್ಭಾವನೆಯಿಂದ ಕೂಡಿಸಿದ್ದಾರೆ. ಆದರೆ ಒಂದು ಇದರಿಂದ ನಾವು ಹಿಂದೂ ಮುಸ್ಲಿಮ್ ಅಂತೇಳಿ ಎಲ್ಲ ಜಗಳಾಡಿ ಇದರಿಂದ ಏನಾಗುತ್ತೆ, ದೇಶದ ಪ್ರಗತಿ ಹಾಳಾಗುತ್ತೆ. ಇವತ್ತು ನಾವು ಭಾರತ ಇಡೀ ಪ್ರಪಂಚಕ್ಕೆ ನಾವು ನಮ್ಮ GDP ಎಲ್ಲದರಲ್ಲೂ ನಮ್ಮ ಪ್ರಗತಿಯಲ್ಲಿ ಸಾಧಿಸ್ತಾ ಇದ್ದೀವಿ. ಆದರೆ ಈ ಹಿಂದೂ ಮುಸ್ಲಿಮ್ ಜಗಳದಿಂದ ಇದಕ್ಕೆಲ್ಲ ಮೇಯ್ನ್ ಕಾರಣ ನನ್ನ ಇದರಲ್ಲಿ ಒಪಿನಿಯನ್ನಲ್ಲಿ ರಾಜಕಾರಣಿಗಳು. ನಾವೆಲ್ಲ ಅಣ್ಣ ತಮ್ಮಂದ್ರೆ ಇರ್ತೀವಿ. ಅವ್ರೇನು ಮಾಡ್ತಾರೆ, ಸಣ್ಣ ಮಧ್ಯ ಇದನ್ನು ನಮ್ಮಲ್ಲಿ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮಗೆ ಈ ಥರ ಒಂದು ಸಣ್ಣ ಕ್ಷುಲ್ಲಕ ಕಾರಣಗಳನ್ನು ಎತ್ತುಕಟ್ಟಿ, ಒಬ್ಬರನ್ನೊಬ್ಬರು ಎತ್ತುಕಟ್ಟಿ ನಮಗೆ ಜಗಳ ಆಡೋಂಥ ಮಾಡೋ ಪರಿಸ್ಥಿತಿ. ಆದರೆ ಈ ವಾತಾವರಣ ಇದನ್ನು ಪ್ರತಿಯೊಬ್ಬರು, ಪ್ರತಿ ಮಂದಿರ, ಮಸೀದಿಗಳು, ಚರ್ಚ್ಗಳಲ್ಲಿ ಈ ವಾತಾವರಣ ಒಂದು ಸೃಷ್ಟಿಸಿಬಿಟ್ರೆ ನಮ್ಮ ಭಾರತ ಪ್ರಪಂಚದಲ್ಲೇ ನಂಬರ್ 1 ದೇಶ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ನಮಸ್ಕಾರ.